ನಾವು ತುಮಕೂರಿಂದ ಕ್ಯಾಸಂದ್ರ ಎಕ್ಸಿಟ್ ಆದಮೇಲೆ ಯಾವುದೋ ಹೋಟ್ಲ್ಗಳು ಇರಲಿಲ್ಲ ಆ್ಯಕ್ಚುಲಿ. ಫೈನ್ ಡೈನಿಂಗ್ ಆಗಲಿ ಅಥವಾ ಹೈವೇಲಿ ನಿಮಗೆ ಎಮರ್ಜೆನ್ಸಿಗೆ ಅಂತಾಗಲಿ ನಿಲ್ಸೋಕ್ಕೆ ಯಾವುದೋ ಹೋಟ್ಲ್ಗಳಿರಲ್ಲ. ಬಟ್ ಇವಾಗ ಹೊಸದಾಗಿ ಒಂದು ಹೋಟೆಲ್ ಓಪನ್ ಆಗಿದೆ, ಸಸ್ಯಪಾಕ ಅಂತ. ಸೊ ಇದು ನಿಮಗೆ ಎಕ್ಸಾಕ್ಟಾಗಿ ಕ್ಯಾಸಂದ್ರ ಟೋಲಿಂದ ಒಂದು 12 to 15 ಕಿಲೋಮೀಟರ್ಸಲ್ಲಿ ಬರುತ್ತೆ ನಿಮಗೆ. ಸೊ ಇದಕ್ಕೆ ರೀಚ್ ಆಗೋ ಇದೂ ಈಸಿನ ಆಗಿದೆ ನೋಡಿ. ಇದು ಊರುಕೆರೆ ಅಂತ, ತುಮಕೂರು ಊರುಕೆರೆ ಈ ಸ್ಟ್ರೆಚ್ಚಲ್ಲಿ ಬರುತ್ತೆ ಇದು. ಸೊ ನೀವು ಊರುಕೆರೆ ಹತ್ರ ನಿಮ್ಗೆ ಇಲ್ಲೊಂದು HP ಪೆಟ್ರೋಲ್ ಬಂಕ್ ಇದೆ. ಸೊ HP ಪೆಟ್ರೋಲ್ ಬಂಕ್ ಆಪೋಸಿಟಲ್ಲೇ ನಿಮಗೆ ಇದು ಎಕ್ಸಿಟ್ ಕೊಟ್ಟಿದ್ದಾರೆ ಇಲ್ಲಿ ಹೈವೇಯಲ್ಲಿ. ಸೊ ಈ ಎಕ್ಸಿಟ್ ತೊಗೊಂಡ್ರೆ ನಿಮಗೆ ಇಮಿಡಿಯೇಟಾಗಿ ಹೋಟೆಲ್ ಸಿಗುತ್ತೆ. ಸೊ ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಪ್ಯೂರ್ ವೆಜ್ ಹೋಟೆಲ್ ಇದು. ಇಲ್ಲಿ ನಿಮಗೆ ಸೌತ್ ಇಂಡಿಯನ್ ಡಿಶಸ್, ನಾರ್ತ್ ಇಂಡಿಯನ್ ಡಿಶಸ್ಸು, ಹಾಗೆ ಚೈನೀಸು ಎಲ್ಲದೂ ಇದೆ. ಸೊ ಹಾಗೆ AC ಪಾರ್ಟಿ ಹಾಲು ಇದೆ. ಸೊ ಇದು ಹೋಟೆಲ್ ಎಂಟ್ರೆನ್ಸು ನೀವು ನೋಡ್ತಾ ಇರ್ಬೋದು. ಇಲ್ಲಿ ತುಂಬಾ ಸ್ಪೇಷಿಯಸ್ ಆಗಿದೆ ಹೋಟೆಲು, ಹಾಗೆ ಆ್ಯಂಬಿಯನ್ಸು ತುಂಬಾ ಚೆನ್ನಾಗಿದೆ. ಸೊ ನೋಡಿ, ಫರ್ನಿಚರ್ಸ್ ಆಗಲಿ ಮತ್ತೊಂದಾಗಲಿ ಎಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡಿದ್ದಾರೆ ಇದರಲ್ಲಿ. ಮತ್ತು ಹೋಟೆಲ್ ತುಂಬ ದೊಡ್ಡದಿರೋದ್ರಿಂದ ನಿಮಗೆ ಅಟ್ ಎ ಟೈಮ್ ಈಗ ಲಾಂಗ್ ವೀಕೆಂಡ್ಸಲ್ಲಿ ಒಂದು 100 to 150 ಮೆಂಬರ್ಸ್ ಬಂದ್ರೂ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ. ಅಲ್ಲಿ ನೋಡ್ಬೋದು ನೀವು, ಶಿವಕುಮಾರ್ ಸ್ವಾಮೀಜಿದು ದೊಡ್ಡದೊಂದು ಫೋಟೋ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ ಅದು. ನಿಮಗೆ ಎಂಟ್ರಿ ಆಗಿ ರೈಟ್ ಸೈಡಿಗೆ ಇಂಡಿಯಾ ಸ್ವೀಟ್ ಹೌಸ್ದು ಕೌಂಟರ್ ಇದೆ. ಇದು ನನಗಿಲ್ಲಿ ಇಂಡಿಯಾ ಸ್ವೀಟ್ ಹೌಸ್ದು ಕೌಂಟರ್ ನೋಡಿ ನನಗೆ ಶಾಕ್ ಆಗೋಯಿತು. ಇವಾಗ ಹೈವೇಲಿ ಯೂಶ್ವಲಿ ಜನಗಳು ತುಂಬ ಬೇಗ ಟ್ರಾವೆಲ್ ಮಾಡಬೇಕು ಆ ಥರ ಹರಿಬರಿಯಲ್ಲಿರ್ತಾರೆ. ನನಗೆ ಸ್ವೀಟ್ ಆರ್ಡರ್ ಮಾಡೋಕ್ಕಿಂತ ಮುಂಚೆ ನಾನು ಅಲ್ಲಿ ಹೋಟೆಲ್ ಮ್ಯಾನೇಜರ್ಗೆ ಕೇಳಿದೆ, ನಾನು ಸ್ವೀಟ್ಸ್ ಹೇಗೆ ಇಲ್ಲಿ ರೊಟೇಷನ್ ಆಗುತ್ತೆ ಅಂತ. ಅವ್ರ ಮ್ಯಾನೇಜರ್ ಏನು ಹೇಳಿದ್ರು ಅಂತಂದರೆ, ಇಂಡಿಯಾ ಸ್ವೀಟ್ ಹೌಸ್ದು ಆಲ್ಮೋಸ್ಟ್ ಆಲ್ ಎಲ್ಲ ಸ್ವೀಟ್ಸ್ಗಳನ್ನ ಮಿಲ್ಕ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ಅದರದ್ದು ಶೆಲ್ಫ್ ಲೈಫು 2 to 3 ಡೇಸ್ ಇರುತ್ತೆ ಅಷ್ಟೇ. ಸೊ ಅವರು ಎವ್ರಿ 2 days ಒನ್ಸ್ ಇಲ್ಲಿ ಸ್ಟಾಕ್ನ ಅಪ್ಡೇಟ್ ಮಾಡ್ತಾ ಇರ್ತಾರಂತೆ. ಸೊ ಹಂಗಾಗಿ ಯಾವುದೂ ನಿಮಗೆ ಓಲ್ಡ್ ಸ್ಟಾಕ್ ಇರೋದಿಲ್ಲ ಇಲ್ಲಿ. ಸೊ ಇಂಡಿಯಾ ಸ್ವೀಟ್ ಹೌಸ್ ಪಕ್ಕದಲ್ಲೇ ನೋಡಿದ್ರೆ ನಿಮಗೆ ಫ್ರೆಶ್ ಜ್ಯೂಸ್ ಕೌಂಟರ್ ಮತ್ತು ಐಸ್ ಕ್ರೀಮ್ ಕೌಂಟರ್ ಇದೆ. ಇವನು ದರ್ಶಿಲ್ ವಾಟರ್ ಮೆಲನ್ ಜ್ಯೂಸು ಟ್ರೈ ಮಾಡ್ದೆ. ವಾಟರ್ ಮೆಲನ್ ಜ್ಯೂಸ್ ಒಂದು ಫೇವ್ರೇಟು. ಅವನ ರಿವ್ಯೂ ಪ್ರಕಾರ ತುಂಬಾ ಚೆನ್ನಾಗಿತ್ತಂತೆ. ಲೈಕ್ ಇಟ್ ವಾಸ್ ಎ ಸಾಲಿಡ್ ವಾಟರ್ ಮೆಲನ್ ಫ್ರೂಟ್ ಜ್ಯೂಸು, ವಾಟರ್ ಏನು ಮಿಕ್ಸ್ ಮಾಡಿರಲಿಲ್ಲ ಅಂತೆ. ಸೊ ನಿಮಗೆ ಇಲ್ಲಿ ಇನ್ನೊಂದು ಯೂನಿಕ್ನೆಸ್ ಏನು ಅಂತಂದರೆ, ಈ ಹೋಟೆಲ್ದು ನಿಮಗೆ ಇದು ಓಪನ್ ಕಿಚನ್ ಕಾನ್ಸೆಪ್ಟ್ ಟೈಪಲ್ಲಿ ಮಾಡಿದ್ದಾರೆ. ಸೊ ನಿಮಗೆ ಎಷ್ಟೊಂದು ಹೋಟೆಲ್ಗಳಲ್ಲಿ ಕಿಚನ್ ನಿಮಗೆ ಐಡಿ ಇರುತ್ತೆ ಮತ್ತು ನೋ ಎಂಟ್ರಿ ಫಾರ್ ಕಿಚನ್ ಅಂತ ಇರುತ್ತೆ. ಸೊ ನಿಮಗೆ ಏನೋ ಡೌಟ್ ಇದ್ದರೆ ಕಿಚನಲ್ಲಿ ಏನು ನಡೀತಿದೆ, ಏನು ಮಾಡ್ತೀವಿ, ನೀವು ಇಲ್ಲಿ ಜಸ್ಟ್ ಬಂದು ನಿಂತ್ಕೊಂಡ್ರೆ ಸಾಕು, ನಿಮಗೆ ಹೆಂಗೆ ನಿಮ್ಮ ಫುಡ್ ಪ್ರಿಪೇರ್ ಆಗ್ತಿರುತ್ತೆ ಎಲ್ಲ ಕಾಣಿಸುತ್ತೆ ನೋಡಿ. ಓಪನ್ ಕಿಚನ್ ಕಾನ್ಸೆಪ್ಟ್ ಇದು. ಆ್ಯಂಬಿಯನ್ಸ್ ನೋಡ್ಬೋದು, ತುಂಬಾ ಯೂನಿಕಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಆಮೇಲೆ ತುಂಬ ಜಾತ್ರೆ ಟೈಪ್ ಮಾಡಿಲ್ಲ, ಸಖತ್ ಸಿಂಪಲಾಗಿ ಇಟ್ಟಿದ್ದಾರೆ. ಹಂಗಾಗಿ ನಿಮಗೊಂಥರ ಇದು ರಿಫ್ರೆಶಿಂಗ್ ಫೀಲ್ ಕೊಡುತ್ತೆ ಹೋಟೆಲ್ ಎಂಟ್ರಿ ಆಗ್ತಿದ್ದಂಗೆ. ಮತ್ತು ಫರ್ನಿಚರ್ಸು ನೋಡ್ಬೋದು, ನಿಮಗೆ ತುಂಬಾ ಹೈ ಕ್ವಾಲಿಟಿ ಫರ್ನಿಚರ್ಸ್ ಹಾಕಿದ್ದಾರೆ. ಮತ್ತು ಆಮೇಲೆ ಈಗ ಕೆಲವರಿಗೆ ತುಂಬ ಲಾಂಗ್ ಜರ್ನಿ ಮಾಡಿ ಬಂದರೆ ಟಯರ್ಡ್ ಆಗಿದ್ದಾರೆ. ಸೊ ನಿಮಗೇನು ಅರ್ಜೆಂಟ್ ಇಲ್ಲ ಅಂತಂದರೆ, ನಿಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದರೆ ನೀವು ಆರಾಮಾಗಿ ಇಲ್ಲಿ AC ಹಾಲ್ ಕೊಟ್ಟಿದ್ದಾರೆ ನಿಮಗೆ. ಸೊ AC ಹಾಲಲ್ಲಿ ಕೂತ್ಕೊಂಡು ಆರಾಮಾಗಿ ಚಿಟ್ ಚಾಟ್ ಮಾಡಿಕೊಂಡು ನಿಮ್ಮ ಫುಡ್ ಎಂಜಾಯ್ ಮಾಡಿಕೊಂಡು ಆರಾಮ್ಸೆ ನಿಮ್ಮ ಜರ್ನಿನ ಕಂಟಿನ್ಯೂ ಮಾಡ್ಬೋದು. ಇಲ್ಲೂ ನೋಡಿ ತುಂಬಾ ಸಿಂಪಲಾಗೆ ಒಳಗಡೆ ಇಂಟೀರಿಯರ್ಸ್ನ ಮಾಡಿಸಿದ್ದಾರೆ ಇಲ್ಲಿ. ಹಂಗಾಗಿ ನಿಮಗೆ ಇದೊಂಥರ ಒಂದು ರಿಫ್ರೆಶಿಂಗ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ಇದನ್ನು. ನಿಮಗೆ ಲಾಂಗ್ ವೀಕೆಂಡ್ ಎಕ್ಸಸ್ ಕ್ರೌಡ್ ಇರೋದ್ರಿಂದ ಲಾಂಗ್ ವೀಕೆಂಡ್ ಕ್ರೌಡ್ನ ಹ್ಯಾಂಡ್ಲ್ ಮಾಡೋಕ್ಕೆ ಅಂತಲೇ ಫಸ್ಟ್ ಫ್ಲೋರಲ್ಲಿ ಸಪ್ರೇಟ್ ಸೆಕ್ಷನ್ ಮಾಡ್ಕೊಂಡಿದ್ದಾರೆ. ಮತ್ತು ಈ ಸೆಕ್ಷನ್ ಒಂಥರ 2 in 1 ಸೆಕ್ಷನ್ ಅಂತಲೇ ಹೇಳ್ಬೋದು ನಿಮಗೆ. ಸೊ ಈ ಸೆಕ್ಷನ್ಗೆ ಅಟ್ಯಾಚ್ಡ್ ಆಗಿ ನಿಮಗೆ ಪಾರ್ಟಿ ಹಾಲ್ ಕೂಡ ಇದೆ. ಸೊ ತುಮಕೂರಲ್ಲಿರೋರು ಅಥವಾ ಸಿರಾದಲ್ಲಿರೋರು ಯಾರಾದ್ರೂ ಎಂಗೇಜ್ಮೆಂಟ್ ಫಂಕ್ಷನೋ, ಬರ್ತ್ಡೇ ಪಾರ್ಟಿನೋ ಆ ಥರ ಏನೋ ಮಾಡೋದಿತ್ತು ಅಂತಂದರೆ ಪಾರ್ಟಿ ಹಾಲ್ನ ಬುಕ್ ಮಾಡ್ಕೋಬೋದು. ಸೊ ಪಾರ್ಟಿ ಹಾಲ್ ಬುಕ್ ಮಾಡ್ಕೊಂಡ್ರೆ ನಿಮಗೆ ಈ ಟಾಪ್ ಸೆಕ್ಷನ್ ಏನಿದೆ ಅಲ್ವಾ, ಅದು ನಿಮಗೆ ಡೆಡಿಕೇಟೆಡ್ ಆಗಿ ಸಿಗುತ್ತೆ ನಿಮಗೆ. ಲೈಕ್ ಬಂದಿರೋ ಗೆಸ್ಟ್ಗಳು ಅಲ್ಲಿ ಕೂತ್ಕೊಳ್ಳೋಕ್ಕೆ. ಇದು ಪಾರ್ಟಿ ಹಾಲ್ಗೆ ಸಪ್ರೇಟ್ ಎಂಟ್ರೆನ್ಸ್ ಇದೆ ನೋಡಿ. ಇದು ಇಂಟೀರಿಯರ್ ವರ್ಕ್ ಇನ್ನೂ ಮೋಸ್ಟ್ಲಿ ಆಗ್ತಾಯಿದೆ ಅನಿಸುತ್ತೆ ಮೋಸ್ಟ್ಲಿ ಇದು. ಸೊ ಆರಾಮಾಗಿ ನಿಮಗೆ ಒಂದು 50 to 80 ಮೆಂಬರ್ಸ್ ಅಕೊಮಡೇಟ್ ಮಾಡ್ಕೋಬೋದು ನೀವು. ಸೊ ಇದು ಹೋಟೆಲ್ ಟೂರ್ ಆಗಿತ್ತು. ಬನ್ನಿ ನಾವು ಏನೇನು ಫುಡ್ ಆರ್ಡರ್ ಮಾಡಿದ್ವಿ ಮತ್ತು ಫುಡ್ ಟೇಸ್ಟ್ ಹೆಂಗಿತ್ತು ಅದನ್ನೆಲ್ಲ ಇವಾಗ ನೆಕ್ಸ್ಟ್ ಸೆಕ್ಷನಲ್ಲಿ ಬರುತ್ತೆ, ನೋಡೋಣ. ನಾವು ಸ್ಟಾರ್ಟಿಂಗ್ ಮಸಾಲ ಪಾಪಡ್ ಆರ್ಡರ್ ಮಾಡಿದ್ವಿ. ಸೊ ಮಸಾಲ ಪಾಪಡ್ ನಿಮಗೆ ರಿಚಾಗಿ ಟೊಮೆಟೊ, ಆನಿಯನ್ ಮತ್ತು ಇನ್ನೊಂದು ಸ್ಪೆಷಲಾಗಿ ಏನಂತಂದರೆ ಗ್ರೇಡೆಡ್ ಕೋಕೋನಟ್ ಹಾಕಿದ್ರು. ಒಂಥರ ಯೂನಿಕಾಗಿ ಚೆನ್ನಾಗಿತ್ತಿದ್ದು ಮಸಾಲ ಪಾಪಡು. ಪೂಜೆ ಹೆಂಗಿದೆ ಸೂಪು? ಹೆಂಗಿದೆ ಸೂಪು? ಸೂಪ್ ಚೆನ್ನಾಗಿದೆ. ಯಾವ್ದು ತೊಗೊಂಡಿದ್ಯಾ? ಹಾಟ್ ಆ್ಯಂಡ್ ಸೂಪ್. ಆ್ಯಂಬಿಯನ್ಸ್ ತೋರಿಸು. ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಇರೋದು AC ಹಾಲು. ಜರ್ನಿ ಮಾಡಿ ಬಂದರೆ ಈ ಆ್ಯಂಬಿಯನ್ಸ್ಗೆ ಒಂಥರ ಪೀಸ್ಫುಲ್ಲಾಗಿ ಅನಿಸ್ತಾ ಇದೆ. ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿದೆ.
ಫುಡ್ಡು ಫುಡ್ಡು ಈಗ ಸೂಪ್ ಟ್ರೈ ಮಾಡಿದೆ, ನೆಕ್ಸ್ಟ್ ಹೇಳ್ತೀನಿ. ಮೇನ್ ಕೋರ್ಸಿಗೆ ನಾವು ಗಾರ್ಲಿಕ್ ನಾನು ಮತ್ತು ರೋಟಿ ಆರ್ಡರ್ ಮಾಡಿದ್ವಿ. ಮತ್ತು ಗ್ರೇವಿ ಏನು ತೊಗೋಬೇಕಂತ ಕನ್ಫ್ಯೂಷನ್ ಇತ್ತು. ಸೊ ಜೊತೆಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ ಲೋಕಲೈಟ್ ತುಮಕೂರವನೇ, ಅವನು ಈ ಗ್ರೇವಿನ ಸಜೆಸ್ಟ್ ಮಾಡ್ದ. ಪಾಪಡ್ ಮೇಲೆ ಇದು ಹಾಕಿರೋದು. ಏನಿದೆ ಹೆಸರು? ಸಬ್ಜಿ ದಿವಾನಿ ಹಂಡಿ. ರೋಟಿ ಮತ್ತು ಬಟರ್ಗಳನ್ನು ತುಂಬಾ ಸ್ಮೂತಾಗಿತ್ತು ಆ್ಯಕ್ಚುಲಿ. ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಗ್ರೇವಿನೂ ತುಂಬಾ ಟೇಸ್ಟಾಗಿತ್ತು. ರಿಚಾಗಿ ಕ್ಯಾಶ್ಯೂ ನಟ್ಸ್ ಹಾಕಿದ್ದಾರೆ ನೋಡಿ, ಅಲ್ಲಿ ನಿಮಗೆ ಕಾಣ್ತಿದೆ. ಗೋಡಂಬಿ ಇದೆ, ಪನ್ನೀರ್ ಇದೆ, ಮತ್ತು ಆಮೇಲೆ ಮಿಕ್ಸ್ಡ್ ವೆಜಿಟೇಬಲ್ ಇದೆ. ಮತ್ತು ಅದ ನಂತರ ಡಿಫ್ರೆಂಟಾಗಿ ಪಾಪಡ್, ರೌಂಡ್ ಪಾಪಡ್ ಒಳಗಡೆ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಅದನ್ನು. ಓ, ಫುಲ್ ಪಾಪಡ್ ಮೇಲೇ ಗ್ರೇವಿ ಹಾಕಿರೋದಾ? ಇದೇನು ಗಾರ್ಲಿಕ್ ಬಟರ್ ನಾನ್ ಇದು. ಹೆಂಗಿದೆ? ಸ್ಪೈಸಿ ಇದೆಯಾ, ಸ್ವೀಟ್ ಇದೆಯಾ, ಏನು? ಜಾಸ್ತಿ ಸ್ಪೈಸಿ ಏನಿಲ್ಲ. ನಿಮಗೆ ಬೇಕಂದರೆ ಸ್ಪೈಸಿನೂ ಕೊಡ್ತಾರೆ. ನಾವು ನಾರ್ಮಲ್ ಆಗಿರಲಿ ಅಂತ ಹೇಳಿದ್ರೆ ನಾರ್ಮಲ್ ಆಗಿ. ರೋಟಿ ಅಂತೂ ತುಂಬ ಸ್ಮೂತ್ ಇದೆ. ಕೊಡ್ತಾರೆ ಈಗ. ಹಾಂ, ಹೈದ್ರಾಬಾದ್ ಬಿರಿಯಾನಿ ಅದು ಬಿರಿಯಾನಿ. ವಿಜಯ, ನಿನಗೆ ಹೈದ್ರಾಬಾದ್ ಬಿರಿಯಾನಿನಾ ಜೀರಾ ರೈಸಾ? ಯಾವ್ದು ನಿನಗೆ? ತಿಂದು ಟೇಸ್ಟ್ ಹೇಳು. ಸುಡ್ತಾ ಇದೆಯಾ? ನಾನು ಟೇಸ್ಟ್ ಮಾಡ್ತೀನಿ. ವೆಜ್ ಹೈದ್ರಾಬಾದಿ ಬಿರಿಯಾನಿ ಏನು ಬಿರಿಯಾನಿನಾ? ಮೈನ್ ಕೋರ್ಸಲ್ಲಿ ಆದಮೇಲೆ ನನ್ನ ಫ್ರೆಂಡ್ ಇದ್ದವನು ಸ್ವೀಟ್ ಟ್ರೈ ಮಾಡೋ ಅಂತ ಸಜೆಸ್ಟ್ ಮಾಡ್ತಾ ಇದ್ದು. ಇಂಡಿಯಾ ಸ್ವೀಟ್ ಹೌಸ್ ಅವ್ರದ್ದು ಸ್ಪೆಷಲ್ ಅಂತೆ, ಬರೀ ವೀಕೆಂಡ್ ಅಷ್ಟೇ ಅವೈಲೇಬಲ್ ಇರುತ್ತೆ. ಕಲಾಕಾಂಡ್ ಅಂತ, ಇದನ್ನು ತುಂಬಾ ಚೆನ್ನಾಗಿತ್ತು. ಚಂದ್ರಹಾರ ನಿಮಗೆ ಓವರ್ ಸ್ವೀಟ್ಸ್ ಇರೋದಿಲ್ಲ, ಇಂಡಿಯಾ ಸ್ವೀಟ್ಸ್ ಸ್ಪೆಷಲ್. ನಾವು ಆ್ಯಕ್ಚುಲಿ ಸೌತ್ ಇಂಡಿಯನ್ ಡಿಶ್ನ ಟ್ರೈ ಮಾಡಿಲ್ಲ. ಸೊ ಅಲ್ಲಿ ಕಿಚನಲ್ಲಿ ಹೋಗಿ ಕೇಳಿದ್ವಿ ಸೌತ್ ಇಂಡಿಯನ್ ಡಿಶ್ ಯಾವ ಥರ ಇರುತ್ತೆ ಅಂತ. ಸೊ ನಿಮಗೆ ಸೌತ್ ಥಾಲಿ ನೋಡಿ ಇಲ್ಲಿ ಪ್ರಿಪೇರ್ ಮಾಡ್ತಿದ್ದಾರೆ. ನೋಡಿ ಸೌತ್ ಇಂಡಿಯನ್ ಥಾಲಿ ರೆಡಿ ಆಯಿತು. ಇಲ್ಲಿ ಯಾರೋ ಆರ್ಡ್ರ್ ಮಾಡಿದ್ರು, ನಾವು ವೀಡಿಯೋ ಮಾಡ್ಕೊಂಡು ಹಂಗೆ. ಸೊ ನಿಮಗೆ ಸಾಗು ಇದೆ, ಸಾಂಬಾರು, ರಸಮ್ಮು, ಸ್ವೀಟು ಮತ್ತು ಒಂದು ಪಲ್ಯನೂ ಕೊಡ್ತಾರೆ, ಮತ್ತು ಕೋಸಂಬರಿ ಇದೆ. ಪೂರಿ ನಿಮಗೆ ಯಾವಾಗ ನೀವು ಸೌತ್ ಇಂಡಿಯನ್ ಇದನ್ನು ಊಟ ಆರ್ಡ್ರ್ ಮಾಡ್ತೀರಲ್ವ, ಆವಾಗ ನಿಮಗೆ ಫ್ರೆಶ್ಶಾಗೆ ಮಾಡಿಕೊಡ್ತಾರೆ. ಪೂರಿನ ಮುಂಚೆನೇ ಮಾಡ್ತಿದ್ದಾರೆ ನೋಡಿ, ಮಾಡ್ತಿದ್ದಾರೆ ಪೂರಿ ಮಾಡ್ತಿದ್ದಾರೆ ನೋಡಿ. ಈ ಸೌತ್ ಇಂಡಿಯನ್ ಥಾಲಿ ನಮಗೆ ಇದನ್ನು ಟ್ರೈ ಮಾಡಿಲ್ಲ. ನಾವು ಆಲ್ರೆಡಿ ಫುಲ್ ಆಗಿರೋದ್ರಿಂದ ಇದು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಬಟ್ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟೂ ಹಂಗೆ ಇರುತ್ತೆ ಅಂತ ಅಂದ್ಕೊತೀನಿ. ನೋಡಿ ಇಲ್ಲಿ ಪೂರಿ ರೆಡಿ ಆಯಿತು. ಯಾರೋ ಆರ್ಡ್ರ್ ಮಾಡಿದ್ದಾರೆ ಇವಾಗ ಫುಡ್ಡಿದು, ಅದಕ್ಕೆ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಇದು ಸೌತ್ ಇಂಡಿಯನ್ ಥಾಲಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ನೀವು ನೋಡಿದ್ರಲ್ವ. ಸೊ ಯಾರಾದರೂ ನೀವು ಬ್ಯಾಂಗ್ಳೂರಿಂದ ಚಿತ್ರದುರ್ಗ, ಹಿರಿಯೂರು, ಹೊಸಪೇಟೆ, ದಾವಣಗೆರೆ ಟ್ರಾವೆಲ್ ಮಾಡ್ತಿರೋರು, ಇವಾಗ ನಿಮಗೆ ಜಸ್ಟ್ ನಿಮಗೆ ತುಮಕೂರ್ದು ಎಕ್ಸಿಟ್ ಟೋಲಿಂದ ಒಂದು 7-10 ಕಿಲೋಮೀಟರ್ಸಲ್ಲ ಇದು ಹೊಸದಾಗ ಓಪನ್ ಆಗಿರೋ ಸಸ್ಯಪಕ್ಕ ಹೋಟೆಲ್ ಇದೆ. ಫೈನ್ ಡೈನಿಂಗ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ನಿಮಗೆ ನಾರ್ಮಲ್ ಸೆಕ್ಷನ್ ಇದೆ ಮತ್ತು AC ಸೆಕ್ಷನು ಇದೆ. ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಕೊಡೋ ಪ್ರೈಸಿಗೆ ವರ್ತ್ ಅಂತಲೇ ಹೇಳ್ಬೋದು. ಮತ್ತು ಫುಡ್ ಕ್ವಾಂಟಿಟಿ ಆಗಲಿ ಕ್ವಾಲಿಟಿ ಆಗಲಿ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ತುಂಬಾ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಸೊ ಜಸ್ಟ್ ಟ್ರೈ ಮಾಡಿ, ಕಾಮೆಂಟ್ ಮಾಡಿ.